ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಕುರಿತು ಕಲಬುರಗಿ ಸಹಕಾರ ಇಲಾಖೆಯ ಉಪನಿಬಂಧಕರಾದ ಕಿಶೋರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿ. ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಯಶಸ್ವಿನಿ ಯೋಜನೆ ಅಂದರೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಅಂತ ನಮ್ಮ ಸರ್ಕಾರದಿಂದ ಕೊಡಮಾಡೋಂಥ ಒಂದು ಯೋಜನೆ. ಈ ಯೋಜನೆ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಯಶಸ್ವಿನಿ ಯೋಜನೆಯ ಒಂದು ನೋಂದಣಿ ಹೇಗಿರುತ್ತೆ, ಆ ಯೋಜನೆಯಲ್ಲಿ ಯಾವ್ಯಾವ ಒಂದು ಉಪಯೋಗಗಳಿದೆ ಮತ್ತು ಹೇಗೆ ಅದನ್ನು ಅಲ್ಲಿ ನೋಂದಣಿ ಮಾಡ್ಕೋಬೇಕು, ಇನ್ನೂ ಹಲವಾರು ವಿಷಯಗಳನ್ನು ನಾವು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಸಹಕಾರ ಇಲಾಖೆಯ ಉಪ ನಿಬಂಧಕರಾದ ಕಿಶೋರ್ ಪಾಟೀಲ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಸರ್, ಯಶಸ್ವಿನಿ ಯೋಜನೆ ಅಂಥೇಳಿ ಒಂದು ಆರೋಗ್ಯ ಯೋಜನೆ ಇದೆ ಅಂತ ನಾವು ಕೇಳಿದ್ವಿ. ಭಾಳಷ್ಟು ನಮ್ಮ ರೈತರು ಹೇಳ್ತಿರ್ತಾರೆ. ಈ ಯಶಸ್ವಿನಿ ಯೋಜನೆ ಅಂದರೆ ಯಶಸ್ವಿನಿ ಸಹಕಾರಿ ಒಂದು ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಅಂತ ತಾವು ತಮ್ಮ ಇಲಾಖೆಯಿಂದ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ತಿದ್ರಲ್ಲ, ಇದ್ರ ಬಗ್ಗೆ ತಾವು ನಮ್ಮ ರೈತ ಬಾಂಧವರಿಗೆ ಇವತ್ತು ತಿಳಿಸ್ಕೊಡ್ಬೇಕು. ಅಂದರೆ ಮೊದಲಿಗೆ ಈ ಯಶಸ್ವಿನಿ ಸಹಕಾರ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಏನಿದೆ ಇದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಮಾಡಿಕೊಡಿ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ಈ ಯಶಸ್ವಿನಿ ಯೋಜನೆ ಬಗ್ಗೆ ಎಲ್ಲ ರೈತ ಬಾಂಧವರಿಗೆ ತಿಳಿ ಹೇಳಲಿಕ್ಕೆ ಅದೊಂದು ಅವಕಾಶ ಕೊಟ್ಟಂಥ ಆಕಾಶವಾಣಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಧನ್ಯವಾದ ಹೇಳುತ್ತೇನೆ. ಈಗ ಆಲ್ರೆಡಿ ತಮಗೆ ತಿಳಿದಿರುವಂತೆ ಯಶಸ್ವಿನಿ ಒಂದು ಭಾಳ ಪ್ರಮುಖವಾದ ಮತ್ತು ರಾಜ್ಯ ಸರ್ಕಾರದ ಒಂದು ಭಾಳ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತದೆ. ಇದೆಲ್ಲ ರೈತ ಬಾಂಧವರಿಗೆ ಬಗ್ಗೆ ಅರಿವಿರ್ತದೆ. ಈ ಯಶಸ್ವಿನಿ ಯೋಜನೆ ನಾವು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ಟ್ರಸ್ಟು ವತಿಯಿಂದ ಇದನ್ನು ಜಾರಿ ಮಾಡ್ತೇವೆ. ಈ ಯೋಜನೆಯಲ್ಲಿ ರಾಜ್ಯದಲ್ಲಿನ ಎಲ್ಲ ಸಹಕಾರಿ ಸಂಘಗಳ ಸದಸ್ಯರು, ಸ್ವಸಹಾಯ ಸಂಘಗಳ ಸದಸ್ಯರು, ಸೌಹಾರ್ದ ಸಹಕಾರ ಸಂಘ ಸದಸ್ಯರು ಮತ್ತು ಅವರ ಮೂಲಕ ಅವ್ರ ಕುಟುಂಬಸ್ಥರು ಈ ಯೋಜನೆ ಲಾಭವನ್ನು ಪಡೆಯುವುದಾಗಿರ್ತದೆ. ಪ್ರತಿ 4 ಸದಸ್ಯರ ಗ್ರಾಮೀಣ ಪ್ರದೇಶದ ಕುಟುಂಬಕ್ಕೆ ₹500 ಮತ್ತು ನಗರ ಪ್ರದೇಶದ ಕುಟುಂಬಗಳಿಗೆ ₹1,000 ಅಂತೆ ವಂತಿಯನ್ನು ಪಾವತಿಸಿ ಒಟ್ಟು ₹5 ಲಕ್ಷವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ರಾಜ್ಯದಲ್ಲಿನ ಎಂಪ್ಯಾನಲ್ಡ್ 870 ಆಸ್ಪತ್ರೆಗಳಲ್ಲಿ ಪಡೆಯಬಹುದಾಗಿರ್ತದೆ. ಅಂದರೆ ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ₹500 ಅವರು ರಸೀದಿ ತೆಗೆಸ್ಬೇಕಾಗುತ್ತೆ. ಹೌದು, ಅದು ಗ್ರಾಮೀಣ ಪ್ರದೇಶದಲ್ಲಿ. ಎಸ್ ಸರ್, ಎಸ್. ನಗರ ಪ್ರದೇಶದಲ್ಲಿ ಆದರೆ 1,000, ಅದು 4 ಜನಕ್ಕೆ. ಒಂದು ವೇಳೆ ನಮ್ಮ ಕುಟುಂಬಗಳಲ್ಲಿ ಹೆಚ್ಚು ಜನ ಇರ್ತಾರೆ, ಈ ಕೆಲವರು 5 ಇರ್ತಾರೆ, 6 ಇರ್ತಾರೆ, ಈ ಥರ ಇದ್ದಾಗ ಏನು ಮಾಡೋಕ್ಕಾಗುತ್ತೆ ಸರ್? ಇದು ನೀವು ಹೇಳ್ದಂಗೆ 4 ಜನಕ್ಕೆ ₹500 ಇದೆ. ಈಗ ಯಾರೋ ಒಂದು ಎಕ್ಸ್ಟ್ರಾ ಇನ್ನೊಂದು ಜನ ಆದರೆ ಅದಕ್ಕೊಂದು ಇನ್ನೊಂದು ₹100 ಪಾವತಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 4 ಜನಕ್ಕೆ 500, 5 ಜನ ಇದ್ದರೆ ಇನ್ನೊಂದು ₹100 ಜಾಸ್ತಿ, 6 ಜನ ₹100 ಜಾಸ್ತಿ ಆ ಥರ ಮಾಡಿಸ್ಬೇಕು. ಇದು ಗ್ರಾಮೀಣ ಪ್ರದೇಶದಲ್ಲಿ. ಮತ್ತು ನಗರ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೆ ಎಕ್ಸ್ಟ್ರಾ ಮೆಂಬರ್ಗೆ ₹200 ಪಾವತಿಸ್ಬೇಕು ಸರ್. ಅದೇ ಎಷ್ಟು ಜನ ಜಾಸ್ತಿ ಇದ್ರೂ ಅಷ್ಟು ₹100 ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ನಗರ ಪ್ರದೇಶದಲ್ಲಾದರೆ ₹200 ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಹೌದು ಹೌದು. ತಾವೇನು ಫೀಸ್ ಕಟ್ಟಿ ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳ್ತೀರಲ್ಲ ಸರ್, ಹೇಗೆ ನೋಂದಣಿ ಮಾಡ್ಕೋಬೇಕು ಅಂದರೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು? ಸರ್, ಈ ಯೋಜನೆ ಒಂದು ಬಹಳ ವಿಶೇಷವಾದ ಒಂದು ಗುರುತೇನೆಂದರೆ ಈ ಯೋಜನೆ ನೋಂದಣಿ ಮಾಡೋದು ಬಹಳ ಸುಲಭವಾದ ಕೆಲಸ. ಈಗ ಬೇರೆ ಯೋಜನೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ನೀವು ಬಹಳಷ್ಟು ಕಚೇರಿಗಳು ಹೋಗಬೇಕಾಗುತ್ತೆ. ಇದಕ್ಕೆ ಯಾವುದೇ ನೀವು ಕಚೇರಿ ಹೋದ ಅವಶ್ಯಕತೆ ಇಲ್ಲ. ಈ ನಮ್ಮ ಸದಸ್ಯರು, ನಮ್ಮ ಸಹಕಾರ ಸಂಘ ಸದಸ್ಯರು ಯಾವ ತಮ್ಮ ಸಂಘದಲ್ಲಿ ಅವರು ಸದಸ್ಯರಾಗಿದ್ದಾರೆ ಆ ಸಂಘ ಕಚೇರಿ ಭೇಟಿ ನೀಡಿಬಿಟ್ಟು ಒಂದು ನೋಂದಣಿ ಫಾರ್ಮ್ ತಗೋಬೇಕು. ನೋಂದಣಿ ಫಾರ್ಮಲ್ಲಿ ತಮ್ಮ ಕುಟುಂಬ ಪ್ರಧಾನರ ಹೆಸರು ಮತ್ತು ಅವ್ರದ್ದು ಯಾರಿದ್ದರೂ ಫೋಟೋಗಳು ಕೊಡಬೇಕು, ಪ್ಲಸ್ ಅವ್ರಿಗೆ ಆಧಾರ್ ಕಾರ್ಡ್ ಕೊಡಬೇಕು, ಮತ್ತು SC ST ಸದಸ್ಯರಾಗಿದ್ದರೆ ಅವ್ರದ್ದು ಆಡಿ ನಂಬರ್ ಉಳ್ಳ ಜಾತಿ ಪ್ರಮಾಣಪತ್ರ ನೀಡಬೇಕು. ಇಷ್ಟು ತುಂಬಿಟ್ಟು ಅಲ್ಲೊಂದು ಫೀಸ್ ಬರ್ಸ್ಬಿಟ್ಟು ಆ ಸಂಘದ ಕಚೇರಿ ಕೊಟ್ಟರೆ ಮಾತ್ರ ಸಾಕು. ಅದನ್ನ ನೆಕ್ಸ್ಟ್ ಸಂಘದ ಮುಖ್ಯ ಕಾರ್ಯವನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸೈನ್ ಮಾಡಿ ನಮ್ಮ ಇಲಾಖೆ ಕಳಿಸ್ಕೊಡ್ತಾರೆ. ಇಲಾಖೆ ಬಂದ ತಕ್ಷಣ ನಾವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಮುಂದೆ ಮೇಲೆ ಟ್ರಸ್ಟಿಗೆ ಕಳಿಸ್ತೀವಿ. ಟ್ರಸ್ಟ್ ವತಿಯಿಂದ ಅವರು ಯಶಸ್ವಿನಿ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಇಷ್ಟೇ ಸಿಂಪಲ್ ಸರ್. ಅದ್ರಲ್ಲಿ ಜಾಸ್ತಿ ಏನು ಪ್ರೊಸೀಜರ್ ಇಲ್ಲ. ಯಾವುದು ಕಚೇರಿಗೆ ಹೋಗಬೇಕಾಗಿಲ್ಲ, ಯಾರೇ ಮಧ್ಯವರ್ತಿಗೆ ಕೇಳಬೇಕಾಗಿಲ್ಲ. ಸದಸ್ಯರು ತಾವೇ ತಮ್ಮ ಹತ್ತಿರ ಇರೋಂಥ ಸಂಘಗಳಲ್ಲಿ ಯಾರು ಸದಸ್ಯರಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಈ ಥರ ಅರ್ಜಿಯನ್ನು ತುಂಬಿಕೊಟ್ಬಿಟ್ಟು ಒಂದು ತಿಂಗಳು ಪಾವತಿಸ್ಬಿಟ್ರೆ ಆಯ್ತು ಸರ್, ಅವ್ರ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ ಮತ್ತು ಒಂದು ತಿಂಗಳಲ್ಲಿ ಅವ್ರಿಗೆ ಕಾರ್ಡ್ ಬರುತ್ತೆ. ದಾಖಲೆ ಏನಾದರೂ ಕೊಡಬೇಕಾಗುತ್ತೆ? ಅವರು ಕೊಡಬೇಕಾಗುತ್ತೆ ಸರ್. ಈಗ ನಾನು ಈಗಾಗಲೇ ಹೇಳ್ದಂಗೆ ಫಾರ್ಮಲ್ಲಿ ಅವ್ರಿಗೆ ಒಂದು ಫೋಟೋ ಹಚ್ಚಲಿಕ್ಕೆ ಜಾಗ ಇರ್ತದೆ, ಅಲ್ಲಿ ಫೋಟೋ ಹಚ್ಚಬೇಕು ಅವ್ರ ಕುಟುಂಬ ಸದಸ್ಯರದ್ದು. ಅದ್ರ ಜೊತೆಗಾಗಿ ಗುರುತಿಗಾಗಿ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕು ಸರ್. ಪ್ಲಸ್ ಇನ್ನೊಂದು ನೆಕ್ಸ್ಟ್ SC ST ಸದಸ್ಯರಾಗಿದ್ದರೆ ಅವ್ರನ್ನ ಆಡಿ ನಂಬರ್ ಉಳ್ಳ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ, ಫಾರ್ಮಲ್ಲಿ ಲಗತ್ತಿಸ್ಬೇಕು ಸರ್. ಈ ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ? ಈಗ ಸಾಕಷ್ಟು ಜನ ಇರ್ತಾರೆ, ಇದಕ್ಕೆ ಅರ್ಹತೆ ಏನು ಅನ್ನೋದು
ಸರ್ ಇದಕ್ಕೆ ಪ್ರಮುಖವಾದ ಅರ್ಹತೆ ಅಂದರೆ ನೀವು ಈ ಯೋಜನೆ ಅನುಷ್ಠಾನ ಮಾಡೋದೇ ಸಹಕಾರ ಸಂಘಗಳ ಮುಖಾಂತರ ಮಾಡ್ತೀವಿ ಸರ್. ಅದಕ್ಕೆ ನೀವು ಯಾವುದೋ ಒಂದು ಸಹಕಾರ ಸಂಘ ಸದಸ್ಯರಾಗಿರ್ಬೇಕು. ಅದೊಂದು ಸಹಕಾರ ಸಂಘ ಆಗಿರ್ಬೋದು, ಸ್ವಸಹಾಯ ಗುಂಪುಗಳಾಗಿರ್ಬೋದು, ಈಗ ಮೀನುಗಾರಿಕೆ ಸಹಕಾರ ಸಂಘ ಇರ್ಬೋದು, ಬಿಡಿ ಕಾರ್ಮಿಕರ ಸಹಕಾರ ಸಂಘ ಇರ್ಬೋದು, ನೇಕಾರ ಸಹಕಾರ ಸಂಘ ಇರ್ಬೋದು, ಮತ್ತು ಪ್ರಮುಖವಾಗಿ ಎಲ್ಲ ಕಡೆ ಇರುವಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು. ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಮೆಂಬರ್ ಆದರೆ ನಿಮಗೆ ಈ ಯೋಜನೆಗೆ ಅರ್ಹತೆ ಬರುತ್ತೆ. ಮಾನದಂಡಗಳು ಬೇರೆ ಬೇರೆ ಇರ್ತಾವೆ ಸರ್. ಫಾರ್ ಎಕ್ಸಾಂಪಲ್ ಅವ್ರ ಪ್ರಧಾನ ರಾಜ್ಯದ ಮೆಂಬರ್ ಸಾಕು, ಅವ್ರ ಕುಟುಂಬಸ್ಥರು ಆಟೋಮೆಟಿಕ್ಲಿ ಇರಲಿ ಬಿಡಲಿ ಅದರಲ್ಲಿ ಅವರು ಎನ್ರೋಲ್ಮೆಂಟ್ ಮಾಡೋ ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಯಾರು ಸ್ವಸಹಾಯ ಸಂಘಗಳ ಮಹಿಳೆ ಇರ್ತಾರಲ್ಲ ಸರ್, ಅವರು ಇದನ್ನ ಅರ್ಹತೆ ಪಡಲಿಕ್ಕೆ ಅವಕಾಶ ಇರ್ತದೆ ಸರ್. ಈಗ ಕೆಲವರೆಲ್ಲ ಲ್ಯಾಂಡ್ ಇರ್ತದೆ ಸರ್, ಅಂದರೆ ಹೊಲ ಇರ್ತದೆ, ಅವರೆಲ್ಲ ರೈತರೆಲ್ಲ ಸಹಕಾರ ಸಂಘಗಳಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ. ಈ ಕೆಲವರು ರೈತರು ಅಲ್ದವರು ಬೇರೆ, ಈಗ ತಾವು ಹೇಳಿದ್ರೆ ಬೇರೆ ಬೇರೆ ಈ ಸ್ವಸಹಾಯ ಸಹಕಾರ ಸಂಘಗಳು ಅಲ್ಲಿ ಮೆಂಬರ್ ಇದ್ದರೆ ಅವರನ್ನು ಮಾಡ್ಬೋದು ಅಂತೇಳಿ. ಹೌದು ಸರ್. ಅಥವಾ ಲ್ಯಾಂಡ್ ಇರಲೇಬೇಕಂತೇನು ಇಲ್ಲ ಸರ್. ಈ ಯೋಜನೆ ಬಗ್ಗೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನಂದ್ರೆ ಸರ್, ಇದರಲ್ಲಿ ಯಾವುದು APL BPL ಅಂತ ಯಾವುದು ಬೈಫರ್ಕೇಷನ್ ಇಲ್ಲ. ನೀವು APL ಇರ್ರಿ BPL ಇರ್ರಿ, ನೀವು ಏನೇ ಒಂದೇ ಒಂದು ಬೇಸಿಕ್ ಅರ್ಹತೆ ಏನಂದ್ರೆ ನೀವು ಸಹಕಾರ ಸಂಘ ಸದಸ್ಯರಾಗಿರ್ಬೇಕು. ಯಾಕಂದ್ರೆ ಸಹಕಾರ ಸಂಘಗಳ ಮುಖಾಂತರ ಯೋಜನೆ ಜಾರಿ ಮಾಡೋದ್ರಿಂದ ನೀವು ಸಹಕಾರ ಸಂಘ ಸದಸ್ಯರಾಗಿರ್ಬೇಕು ಸರ್. ಇದರಲ್ಲಿ APL BPL ಲ್ಯಾಂಡ್ ಇದೆ ಲ್ಯಾಂಡ್ ಇಲ್ಲ ಆ ಬಗ್ಗೆ ಏನೂ ಇದರಲ್ಲಿ ಕಂಡೀಷನ್ಸ್ ಇಲ್ಲ ಸರ್. ಒಂದೇ ಒಂದು ಏನಂದ್ರೆ ಒಂದು ಲಿಮಿಟೇಷನ್ಸ್ ಏನಿದೆ ಅಂದ್ರೆ ನೀವು ಸರ್ಕಾರಿ ನೌಕರಾಗಿರ್ಬಾರ್ದು. ಎರಡನೇದು, ನೀವು ಖಾಸಗಿ ನೌಕರಾಗಿ ಕೆಲಸ ಮಾಡ್ತಿದ್ರು ನಿಮ್ದು ನಿಮ್ಮ ಮಾಸಿಕ ವೇತನ 30,000 ಮೇಲ್ಪಟ್ಟಿರಬಾರ್ದು, ಅದ್ರೊಳಗೆ ಇರಬೇಕು. ಇವೆರಡು ಇದ್ರೆ ನೀವು ಅದಕ್ಕೂ ಎಲಿಜಿಬಲ್. ಬಟ್ ಗೌರ್ಮೆಂಟ್ ಸರ್ವೆಂಟ್ಸು ಪ್ಲಸ್ ಯಾರ್ದು 30,000 ಮೇಲ್ಪಟ್ಟು ಮಾಸಿಕ ವೇತನ ಇದೆ ಅವರಿಗೆ ಈ ಯೋಜನೆಯಲ್ಲಿ ಅರ್ಹತೆ ಇರೋದಿಲ್ಲ ಸರ್. ಇದರಲ್ಲಿ ನಮ್ಮ ರೈತರು ಇರ್ಬೋದು ಅಥವಾ ಯಾರೇ ಆಗಲಿ ನೋಂದಣಿ ಮಾಡ್ಕೊಂಡಿರೋರು ಚಿಕಿತ್ಸೆ ಪಡಿಬೇಕಂದ್ರೆ ಎಲ್ಲಿ ಚಿಕಿತ್ಸೆ ಕೊಡ್ತಾರೆ? ಯಾವ್ಯಾವ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆ ಲಭ್ಯ ಇರುತ್ತೆ? ಸರ್, ಈಗಾಗಲೇ ಯಶಸ್ವಿನಿ ಟ್ರಸ್ಟು ಮತ್ತು ನಮ್ಮ ಸಹಕಾರ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಎಲ್ಲರೂ ಸಹಭಾಗಿತ್ವದಲ್ಲಿ ನಾವೆಲ್ಲ ಪ್ರಮುಖ ಆಸ್ಪತ್ರೆಗಳು ರಾಜ್ಯಾದ್ಯಂತ ಅದನ್ನು ಎಂಪೆನಲ್ ಮಾಡಿಸಿದ್ದೀವಿ ಸರ್. ಇವತ್ತಿಗೆ ಸುಮಾರು 800ಕ್ಕಿಂತ ಜಾಸ್ತಿ ಆಸ್ಪತ್ರೆಗಳು ನಮ್ಮ ಈ ಯಶಸ್ವಿನಿ ಯೋಜನೆಯಲ್ಲಿ ಎಂಪೆನಲ್ಡ್ ಆಗಿವೆ. ಅದರಲ್ಲಿ ಎಲ್ಲ ಪ್ರಮುಖ ಆಸ್ಪತ್ರೆ ತೊಗೋಬೋದು. ನೀವು ಯಾವುದು ಪ್ರಮುಖ ಆಸ್ಪತ್ರೆ ತೊಗೊಂಡ್ರು ಅದು ಈ ಪಟ್ಟಿಯಲ್ಲಿ ಇರ್ತವೆ ಸರ್. ಹಾಗಾಗಿ ನೀವು ನಿಮ್ಮ ಸಂಘದಲ್ಲಿ ಸದಸ್ಯರಾದಾಗ ಕರ್ನಾಟಕಾದ್ಯಂತ 800 ಎಂಪೆನಲ್ಡ್ ಹಾಸ್ಪಿಟಲ್ಸ್, ಅದರ ಮಾಹಿತಿ ನಮ್ಮ ವೆಬ್ಸೈಟಲ್ಲಿ ಲಭ್ಯ ಇದೆ, ನಮ್ಮ ಕಚೇರಿ ಲಭ್ಯ ಇದೆ ಸರ್. ಆ ಎಲ್ಲ ಆಸ್ಪತ್ರೆಗಳಲ್ಲಿ ತಾವು ಚಿಕಿತ್ಸೆ ಪಡ್ಲಿಕ್ಕೆ ಅರ್ಹರಾಗುತ್ತೆ ಸರ್. ಅದೇನು ಕಲಬುರಗಿಲಿ ಆದರೆ ಇಲ್ಲೇ ಅಂತಿಲ್ಲ ಸರ್. ನೀವು ಇಡೀ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಗೆ ಯಾವ ಆಸ್ಪತ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಎಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆ ಆಸ್ಪತ್ರೆ ತಳ್ಬಿಟ್ಟು ನೀವು ಇದನ್ನು ಚಿಕಿತ್ಸೆ ಪಡಿಬೋದು ಸರ್. ಈಗ ಒಬ್ಬ ಸದಸ್ಯನಿಗೆ ಸುಮಾರು 800 ಆಸ್ಪತ್ರೆಗಳಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡಿಬೋದು ಅಂತ ಹೇಳಿದ್ರಲ್ಲ, ಈಗ ಯಾವ್ಯಾವ ಒಂದು ಕಾಯಿಲೆಗಳಿಗೆ ಯಾವ್ಯಾವ ಒಂದು ಸಮಸ್ಯೆಗಳಿಗೆ ಚಿಕಿತ್ಸೆ ಪಡ್ಕೋಬಹುದು ಅಂತ ಹೇಳ್ತೀರಾ ಸರ್? ಇದರಲ್ಲಿ ಒಟ್ಟಾರೆ ನಮ್ಮ ಯಶಸ್ವಿನಿ ಯೋಜನೆ ಸರ್ 2126 ಚಿಕಿತ್ಸೆಗಳು ಲಭ್ಯ ಇರ್ತವೆ ಸರ್. ಸಾಮಾನ್ಯವಾಗಿ ನೀವು ಕಣ್ಣಿಂದ ಕ್ಯಾಟ್ರಾಕ್ಟ್ ಏನು ಪೊರೆ ಬಂದು ಒಂದು ಸರ್ಜರಿ ಅದು ಹಿಡ್ಕೊಂಡು, ನೀ ರಿಪ್ಲೇಸ್ಮೆಂಟ್ ಹಿಡ್ಕೊಂಡು, ಆಮೇಲೆ ಫ್ರಾಕ್ಚರ್ಸ್ ಹಿಡ್ಕೊಂಡು, ಈ ಥರ ವಿವಿಧವಾದ ಸುಮಾರು 2126 ಚಿಕಿತ್ಸೆಗಳು ಸಾಮಾನ್ಯವಾಗಿ ಎಲ್ಲ ಯಾವುದೇ ಚಿಕಿತ್ಸೆಗಳು ಇದರಲ್ಲಿ ಕವರೇಜ್ ಆದಂಗೆ ಇದೇವೆ ಸರ್. ಸೊ ಎಲ್ಲ ಚಿಕಿತ್ಸೆಗಳಿಗೂ ನೀವು ಇದರಲ್ಲಿ ಸೌಲಭ್ಯ ಪಡಿಬೋದು ಸರ್. ಇದ್ರ ಬಗ್ಗೆ ವಿವರವಾದ ನಮ್ಮ ಒಂದು ವೆಬ್ಸೈಟ್ ಇದೆ ಸರ್, ಮತ್ತು ಒಂದು ಪಟ್ಟಿನಿದೆ ಯಾವ ಚಿಕಿತ್ಸೆ ಪ್ಲಸ್ ಅದಕ್ಕೆ ಎಷ್ಟು ಪ್ಯಾಕೇಜ್ ಅಮೌಂಟ್ ಇದೆ ಅಂತ ಅದೂ ಇದೆ. ಅದನ್ನು ನಮ್ದು ಯಶಸ್ವಿನಿ ಆರೋಗ್ಯ ಯೋಜನೆ ಟ್ರಸ್ಟಲ್ಲಿ ತೊಗೋಬೋದು, ನಮ್ಮ ಕಚೇರಿ ಲಭ್ಯ ಇರುತ್ತೆ, ಅಲ್ಲಿಂದ ಪಡಿಬೋದು ಸರ್. ಈಗ ನಮ್ಮ ಸರ್ಕಾರಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಾಕಷ್ಟು ಈ ಹೆಲ್ತ್ ಕಾರ್ಡ್ಸ್ ಅಂತ ಆರೋಗ್ಯ ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಈಗ ABRK ಅಂತ ನಾವು ಸರ್ಕಾರದಿಂದ ಕೊಡ್ತಾರೆ. ಈ ಥರ ಈ ಯಶಸ್ವಿನಿ ಒಂದು ಕಾರ್ಡ್ ಏನಿದೆಯಲ್ಲ, ಇದರ ವೈಶಿಷ್ಟ್ಯತೆ ಏನು ಬೇರೆ ಕಾರ್ಡ್ಗಳಿಗೆ ನಾವು ಹೋಲಿಸಿದರೆ? ಸರ್, ಇದೊಂದು ಭಾಳ ನೀವು ಪ್ರಮುಖವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ನಾವು ಗ್ರಾಮೀಣ ಭಾಗದಲ್ಲಿ ಮತ್ತು ಸದಸ್ಯರ ನೋಂದಣಿ ಮಾಡುವ ಯಾವತ್ತು ಹೇಳ್ತಾ ಇದೀವಲ್ಲ, ನಮ್ಗೆ ಕೇಳೋದು ಪ್ರಮುಖವಾದ ಒಂದು ಏನಂದರೆ ನಾವು ಬೇರೆ ಯೋಜನೆಯಲ್ಲಿ ಇದನ್ನು ನಾವು ಕಾರ್ಡ್ ಪಡೆದಿದ್ದೇವೆ ಅಂತ ಒಂದು ಇರುತ್ತೆ ಸರ್. ಈಗ ನಮ್ಮದು ಯಶಸ್ವಿನಿ ಯೋಜನೆ ಬಗ್ಗೆ ನಾನು ಒಂದು 2-3 ವಿಶಿಷ್ಟ ಹೇಳ್ತೇನೆ ಸರ್. ಇದು ಈ ಮಾನದಂಡಗಳಡಿ ನೋಡಿದ್ರೆ ನಿಮಗೆ ಇದರಿಂದ ಬಹಳ ಒಂದು ಬೆನಿಫಿಟ್ ಆಗುತ್ತೆ. ಪ್ರಮುಖವಾಗಿ ಏನಂದರೆ ಒಂದು, ನನ್ನ APL BPL ಇದರಲ್ಲಿ ಯಾವುದೋ ಬೈಫರ್ಕೇಷನ್ ಇಲ್ಲ ಅಂತ ಹೇಳ್ತೀನಿ. ಅಂದರೆ ಯಾರು ಮೆಂಬರ್ಸ್ ಆದರೆ ಎಲ್ಲರೂ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಸರ್. ಇನ್ನೊಂದು ಎರಡನೇದೇನಂದ್ರೆ ಇದರಲ್ಲಿ ವಯಸ್ಮಿತಿ ಇಲ್ಲ ಸರ್. ಹುಟ್ಟಿನ ಮಗು ಹಿಡ್ಕೊಂಡ್ಬಿಟ್ಟು ವೃದ್ಧರ್ವರೆಗೂ ಯಾವುದೇ ವಯಸ್ಮಿತಿ ಇಲ್ಲ. ಇವನ್ ಹುಟ್ಟಿ ಮಗುಗೂ ತಮ್ಮ ತಾಯಿಯ ಕಾರ್ಡ್ ಮುಖಾಂತರ ಚಿಕಿತ್ಸೆ ಪಡಿಬಹುದು. ಅದು ಒಂದು ಬಹಳ ಪ್ರಮುಖವಾದ ವಿಶಿಷ್ಟತೆ. ಮೂರನೇದಂದ್ರೆ ಈ ಕಾರ್ಡ್ ಪಡೆಯಕ್ಕೆ ನಾವು ಬೇರೆ ಎಲ್ಲೂ ತೆರಳಬೇಕಾಗಿಲ್ಲ. ನಮ್ಮ ಪಕ್ಕದಲ್ಲಿರೋ ಸಹಕಾರ ಸಂಘದಲ್ಲಿ ಎಲ್ಲ ಸದಸ್ಯರಿರ್ತೀವಲ್ಲ, ಅಲ್ಲಿ ತೆರಳ್ಬಿಟ್ರೆ ನಮ್ಗೆ ಇಮಿಡಿಯೇಟ್ಲಿ ಕಾರ್ಡ್ ಸಿಗುತ್ತೆ ಸರ್. ಬಹಳ ಸುಲಭವಾಗಿ ಮತ್ತು ಬಹಳ ಕೈಗೆಟುಕುವ ಒಂದು ಪ್ರೈಸ್ ನಲ್ಲಿ ಸಿಗ್ತದೆ. ಆಮೇಲೆ ಈಗ ನೋಡಿ ಸರ್, ಒಂದು ಕುಟುಂಬಕ್ಕೆ ಬರೀ 500 ರೂಪಾಯಿ ಅಂತ ನಾವು 5 ಲಕ್ಷವರೆಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದು ನೀವು ಬೇರೆ ಖಾಸಗಿ ವಿಮೆ ಯೋಜನೆಗಳು ಕೇಳಿರ್ಬೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ. ಅದರ ಅಷ್ಟರ ಮಟ್ಟಿಗೆ ನಾವು 5 ಲಕ್ಷವರೆಗೂ ಕ್ಯಾಶ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಹಾಗಾಗಿ ಬೇರೆ ಒಂದು ಸ್ವಲ್ಪ ಯೋಜನೆ, ಎಲ್ಲಾ ಯೋಜನೆ ಸರ್ಕಾರಿ ಯೋಜನೆಗಳಲ್ಲಿ ಸೊ ಎಲ್ಲದರ ಬೆನಿಫಿಟ್ ಅನ್ನ ಸದಸ್ಯರು ಪಡಿಬೇಕು. ಬಟ್ ನಮ್ಮ ಯಶಸ್ವಿನಿಂದ ಇದೊಂದು 3 ಇಂಪಾರ್ಟೆಂಟ್. ನಾನು ಹೇಳ್ದಂಗೆ APL BPL ಬೈಫರ್ಕೇಷನ್ ಇಲ್ಲ, ಜಮೀನ್ ಇರ್ಲಿ ಜಮೀನ್ ಬಿಡ್ಲಿ, ಆಮೇಲೆ ನೀವು ನಿಮ್ಮ ಪಕ್ಕದ ಒಂದು ಸಂಘದಲ್ಲಿ ಯೋಜನೆ ಪಡಿಬಹುದು ಸರ್. ಇದು ಪ್ರಮುಖವಾದ ಒಂದು ವಿಶಿಷ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ಈ ಯಶಸ್ವಿನಿ ಯೋಜನೆಗೆ
ನಾವು ನೋಂದಣಿ ಮಾಡ್ಕೋಬೇಕಂದ್ರೆ ಯಾವ ಸಂದರ್ಭದಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ, ಅಥವಾ ಒಂದು ಇಡೀ ವರ್ಷ ಅದಕ್ಕಿರುತ್ತೆ, ಒಂದು ಸಮಯ ಏನಾದರೂ ನಿಗದಿ ಇದೆಯಾ? ಸರ್, ಯಶಸ್ವಿನಿ ಯೋಜನೆಯಲ್ಲಿ ಈ ವರ್ಷ ಪ್ರತಿ ವರ್ಷ ನೋಂದಣಿ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಕಾಲಾವಕಾಶ ಇರುತ್ತೆ. ಈ ವರ್ಷ 3/1/2026 31 ಮಾರ್ಚ್ 2026 ಈ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸರ್. ಈ ಪೀರಿಯಡನ್ನು ಯೂಸ್ ಮಾಡಿಕೊಂಡು ನಮ್ಮ ಸಹಕಾರಿ ಸಂಘ ಸದಸ್ಯರು ಈ ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬಹುದು. ಇದು ಮಾಡ್ಕೊಂಡಾಗ ಏಪ್ರಿಲ್ 2026 ಮಾರ್ಚ್ 2027 ನಿಮಗೆ ಚಿಕಿತ್ಸೆ ಅವಧಿ ಇರುತ್ತೆ ಸರ್. ಅದು ಈಗ ಒಂದು ಸರಿ ನೋಂದಣಿ ಮಾಡ್ಕೊಂಡಿಂದ ಮತ್ತೆ ಅದು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ಸರ್. ಹೌದು, ಈಗ ಇದು 500 ರೂಪಾಯಿ ಏನು ಕಟ್ತೀವಿ ಸರ್ ಒಂದಿಗೆ, ಇದು ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ ಅಂತ ಹೇಳ್ತೀವಿ ಸರ್. ನೆಕ್ಸ್ಟ್ ಮತ್ತೆ ಇದೇ ಟೈಮಲ್ಲಿ ಮತ್ತೆ ರಿನ್ಯೂವಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಈಗ ಲಾಸ್ಟ್ ಟೈಮ್ ನಮ್ಮಲ್ಲಿ 67,000 ಜನ ಮಾಡ್ಕೊಂಡಿದ್ರು. ಸೊ ಅವ್ರಿಗೆಲ್ಲ ನಾವು ರಿನ್ಯೂವಲ್ ಮಾಡ್ತಾ ಇದ್ದೀವಿ. ಮತ್ತೆ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಹೋಗ್ಬೇಕು ಸರ್. 500 ರೂಪಾಯಿ ಕಟ್ಬಿಟ್ಟು ರಿನ್ಯೂವಲ್ ಮಾಡ್ತಾ ಹೋಗಬೇಕು. ಹೊಸ ಸದಸ್ಯರು ಅದೇ ಸೇಮ್ ಫಾರ್ಮ್ ತೊಗೊಂಡ್ಬಿಟ್ಟು ಪ್ರತಿ ವರ್ಷ ಇದೇ ಅವಧಿಯಲ್ಲಿ ನೋಂದಣಿನ ಮಾಡ್ಕೋಬೇಕು. ಅಂದರೆ ಇದ್ರ ಪೀರಿಯಡ್ 1 ವರ್ಷ ಸರ್. ನಾವು ಏನೀಗ 500 ರೂಪಾಯಿ ಕಟ್ಟಿದ್ರೆ ಟ್ರೀಟ್ಮೆಂಟ್ ಪೀರಿಯಡ್ 1 ವರ್ಷ. 1 ವರ್ಷದಲ್ಲಿ ಏನೇ ಸಮಸ್ಯೆ ಆದರೂ ನೀವು ಹೇಳಿದಂಥ ಒಂದು ಆಸ್ಪತ್ರೆಗಳಲ್ಲಿ ಅವರು ಯಾವುದೇ ಒಂದು ಕಾಯಿಲೆಗೆ, ಅಂದರೆ ಇದರಲ್ಲಿ ಏನು ನೀವು ಮೆನ್ಷನ್ ಮಾಡಿ ನೋಟಿಫೈಡ್ ಆ ಕಾಯಿಲೆಗಳಿಗೆ ಚಿಕಿತ್ಸೆ ಪಡಿಬೋದು. ಹೌದು. ಅದು ಏನು ಫೀಸ್ ಏನಿರುತ್ತಲ್ಲ ಸರ್, ಅದರಲ್ಲಿ ಏನಾದರೂ 80% ಅಂದರೆ 80% ಅಥವಾ 75% ಆ ರೀತಿ ಇದೆಯಾ, ಅಥವಾ ಫುಲ್ ಖರ್ಚು ಈ ಯೋಜನೆಯಲ್ಲಿ ದೊರೀತತ್ತ ಸರ್? ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ಇದು ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್. ಅಂದರೆ ಪ್ರತಿಯೊಂದು ಯೋಜನೆಗೆ ಒಂದು ಪ್ಯಾಕೇಜ್ ಥರ ನಾವು ಒಂದನ್ನು ಟ್ರಸ್ಟ್ ಬಂದು ನೋಟಿಫೈ ಆಗಿರುತ್ತೆ. ಅದಕ್ಕೆ ಸದಸ್ಯರು ಏನು ಮಾಡಬೇಕಾದ್ರೆ ತಮ್ಮದೇನು ಕಾರ್ಡ್ ಕೊಟ್ಟಿರ್ತಲ್ಲ ಸರ್, ಕಾರ್ಡನ್ನು ಆಸ್ಪತ್ರೆಯಲ್ಲಿ ಅದನ್ನು ಹಾಜರುಪಡಿಸಬೇಕು. ಪಡಿಸಿದಾಗ ಅವರು ಅದನ್ನು ಅಸೆಸ್ ಮಾಡಿಬಿಟ್ಟು ಅದನ್ನು ಏನು ಟ್ರೀಟ್ಮೆಂಟ್ ಪ್ಲಾನ್ ಇದೆ ಅನ್ನೋ ಮೇಲೆ ಟ್ರಸ್ಟಿಗೆ ಮತ್ತೊಂದು TPA ಅಂತಿದೆ, ಏಜೆನ್ಸಿ ಇಂಪ್ಲಿಮೆಂಟ್ ಏಜೆನ್ಸಿ, ಕಳಿಸ್ತಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ಅವ್ರು ಈ ಪ್ಯಾಕೇಜ್ಗೆ ಇಷ್ಟು ಪ್ಲಾನ್ ಅಮೌಂಟ್ ಅಪ್ರೂವ್ ಮಾಡ್ತಾರೆ. ಹಾಗಾಗಿ ಆ ಪ್ಯಾಕೇಜಲ್ಲೇ ಸಂಪೂರ್ಣವಾಗಿ ಪ್ರೀ ಡಯಾಗ್ನೋಸ್ ಇಟ್ಕೊಂಡು ಮುಂದೆ ಟ್ರೀಟ್ಮೆಂಟ್ ಆದಮೇಲೆ ಎಲ್ಲ ಏನು ಕೊಡಬೇಕು ಸಂಪೂರ್ಣವಾದಲ್ಲಿ ಕವರ್ ಆಗುತ್ತೆ. ಅಂದರೆ ಯಾವುದೇ ರೀತಿಯ ಸದಸ್ಯರು ಯಾವುದೇ ರೀತಿಯ ದುಡ್ಡನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. 80-20% ಅಂತ ತಾವು ಹೇಳ್ತಾ ಇರಲ್ಲ ಸರ್, ಆ ರೀತಿ ಇದರಲ್ಲಿ ಯಾವುದೋ ಒಂದು ಸ್ಕೀಮ್ ಇಲ್ಲ. ಕಂಪ್ಲೀಟ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದರಲ್ಲಿದೆ ಸರ್. ಫುಲ್ ಅಮೌಂಟ್ ಪೇ ಆಗುತ್ತೆ. ಸರಿ, ಯಶಸ್ವಿನಿ ಒಂದು ಯೋಜನೆಯಲ್ಲಿ ಎಷ್ಟು ಸದಸ್ಯರು ಈಗ ನೋಂದಾಯಿಸ್ಕೊಂಡಿರ್ತಾರೆ ಈ ಭಾಗದಲ್ಲಿ? ಸರ್, ನಾವು ಲಾಸ್ಟ್ ಹೋದ ವರ್ಷದಲ್ಲಿ 67,000 ಜನ, ಸುಮಾರು 67,000 ಜನ ಇದರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ ಸರ್. ಈ ವರ್ಷ ತಲ್ವರೆಗೆ 43,000 ಮಾಡ್ಕೊಂಡಿದ್ದಾರೆ. ಈ ನಮ್ದು ಈ ಪ್ರಸಕ್ತ ಸಾಲ ಒಂದು 75,000 ಸದಸ್ಯರನ್ನ ಇದನ್ನು ನೋಂದಣಿ ಮಾಡ್ಬೇಕಂತ ಬಿಟ್ಟು ನಾವು ಗುರಿಯನ್ನು ಹೊಂದಿದ್ದೀವಿ ಸರ್. ಅಂದರೆ ಈ 67,000 ಅವ್ರು ರಿನ್ಯೂವಲ್ ಜೊತೆಗೆ ನೀವು ಇನ್ನೂ ಎಕ್ಸ್ಟ್ರಾ ಮಾಡ್ಬೇಕಂತಿದ್ದೀರಿ? ರಿನ್ಯೂವಲ್ ಮಾಡಿಕೊಂಡು ಮತ್ತೆ ಇನ್ನು ಈ ವರ್ಷ ಇನ್ನೊಂದು 8,000 ಹೆಚ್ಚಿಗೆ ಸದಸ್ಯರು ಸೇರಿಸಬೇಕಂತ ನಮ್ಮದೊಂದು ಗುರಿ ಹೊಂದಿದ್ದೀವಿ ಸರ್. ಈ ತಿಂಗಳ 31ರವರೆಗೆ ಇದು ಕಾಲಾವಕಾಶ ಇದೆ ಸರ್. ಈಗಾಗಲೇ ನಾನು ಹೇಳ್ದಂಗೆ ಸರ್, ಇದರಲ್ಲಿ ಪ್ರತಿ ವರ್ಷ ಒಂದು ನಿಗದಿತ ಸಮಯ ಇರ್ತದೆ ಸರ್ ಎನ್ರೋಲ್ ಮಾಡೋಕ್ಕೆ. ಈಗ ಹೆಂಗಾಗುತ್ತೆ, ಪ್ರತಿ ವರ್ಷ ಭಾಳಷ್ಟು ರೈತರು ಏನು ಮಾಡ್ತಾರೆ, ಮಾಹಿತಿ ಕೊರತೆಯಿಂದಾಗಿ ಸದಸ್ಯರು ಆಮೇಲೆ ಪೀರಿಯಡ್ ಮುಗಿದ್ಮೇಲೆ ನಮಗೆ ನೋಂದಣಿ ಮಾಡಿಕೊಡಿ, ಕಾರ್ಡ್ ಕೊಡಿ ಅಂತ ಭಾಳಷ್ಟು ಮಂದಿ ಕೇಳಿದ್ದು ನಮಗೊಂದು ಲಾಸ್ಟ್ ಇಯರಿಂದ ಒಂದು ಎಕ್ಸ್ಪೀರಿಯನ್ಸ್ ಕಂಡು ಬಂದಿದೆ ಸರ್. ಇದು ಹೆಂಗಂದರೆ ಆರೋಗ್ಯ ಒಂದು ಭಾಳ ಮನುಷ್ಯನ ಇಂಪಾರ್ಟೆಂಟ್ ಘಟಕ ಇರುತ್ತೆ. ಈಗ ಆಕಸ್ಮಿಕವಾಗಿ ಏನು ಆರೋಗ್ಯದಲ್ಲಿ ನಮಗೆ ಏರ್ಪೇರು ಬರ್ತಾವಲ್ಲ, ಅದಕ್ಕೆ ಭಾಳಷ್ಟು ಕುಟುಂಬಗಳು ಅದನ್ನು ಖರ್ಚು ಮಾಡ್ಕೊಂಡ್ಬಿಟ್ಟು ಒಂದು ಆರ್ಥಿಕ ಮತ್ತು ಒಂದು ಮಾನಸಿಕ ಒಂದು ಕಷ್ಟದಲ್ಲಿ ಸಿಲುಕಿರೋದು ನಾವು ಭಾಳಷ್ಟು ಕಂಡು ಬರ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇದೊಂದು ಕಾರ್ಯಕ್ರಮ ಮುಖಾಂತರ ಏನು ತಿಳಿಸ್ತಾ ಇದೆ ಅಂದರೆ 31 ಮಾರ್ಚ್ವರೆಗೂ ಇದನ್ನು ಕೊನೆ ಅವಕಾಶ ಇದೆ. ದಯವಿಟ್ಟು ಎಲ್ಲ ರೈತ ಸದಸ್ಯರನ್ನ ಉಪಯೋಗ ಮಾಡಿಕೊಂಡು ಲಾಸ್ಟ್ ಡೇಟ್ವರೆಗೂ ಕಾಯ್ದೆ ಇವಾಗಲೇ ತಮ್ಮ ಹತ್ತಿರದ ಸಹಕಾರ ಸಂಘ ತೆರಬಿಟ್ಟು ಇದನ್ನು ನೋಂದಣಿ ಮಾಡಬೇಕಂತ ನಾನು ಒಂದು ಸ್ವಲ್ಪ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಸರ್. ಯಶಸ್ವಿನಿ ಯೋಜನೆಯ ಮೂಲಕ ಈ ಕುರಿತು ನಮ್ಮ ಕೇಳುಗರಿಗೆ ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಒಂದು ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕರ್ನಾಟಕ ಸರ್ಕಾರ ಏನು ಮಾಡಿದೆ ಸರ್, ಎಲ್ಲ ನಮ್ಮ ಕೋಆಪರೇಟಿವ್ ಮೂವ್ಮೆಂಟು ಮತ್ತು ಕೋಆಪರೇಟಿವ್ ಸೊಸೈಟೀಸ್ ಮುಖಾಂತರ ಒಂದು ಆರೋಗ್ಯ ಕ್ಷೇತ್ರದಲ್ಲೂ ನಾವು ಒಂದು ರೈತರಿಗೆ ಒಂದು ಅನುಕೂಲ ಮಾಡ್ಕೊಳ್ಳೋಂಥ ಒಂದು ಭಾಳ ಒಂದು ಮನಸ್ಸಿಟ್ಬಿಟ್ಟು ಈ ಯೋಜನೆ ಮರುಜಾರಿ ಮಾಡಿದೆ ಸರ್. ಮೊದಲು ಯೋಜನೆ ಸ್ಥಗಿತವಾಗಿತ್ತು ಮತ್ತು ಮರುಜಾರಿ ಮಾಡಿದೆ. ಅದಕ್ಕಾಗಿ ಈ ವರ್ಷ ನಾವು 75,000 ಗುರಿಯನ್ನು ಹೊಂದಿರ್ತೀವಿ ಸರ್. ಈಗ ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ರೈತರು ಮುಂದೆ ಬಂದು ನೋಂದಣಿ ಮಾಡ್ಕೊಂಡಿದ್ದಾರೆ. ಸುಮಾರು 43,000 ಆಗಿದೆ ಸರ್. ಈಗ ನಾವು ಇನ್ನೊಂದು ಏನು ಮನವಿ ಮಾಡ್ತಾಯಿದ್ದೀವಿ ಅಂದರೆ, ಇನ್ನೂ ಸುಮಾರು ಒಂದು 15 ದಿನ ಹೆಚ್ಚಿಗೆ ಸಮಯ ಉಳಿದ್ರಿಂದ ಯಾವುದೇ ರೀತಿಯಲ್ಲಿ ತಾವು ರೈತ ಸದಸ್ಯರು ವಿಳಂಬ ಮಾಡದೆ ಇದನ್ನು ನೀವು ಬಂದು ನಿಮ್ಮ ನೋಂದಣಿ ಮಾಡ್ಕೋಬೇಕು. ಈಗ ನಾನು ಹೇಳ್ದಂಗೆ ಚಿಕಿತ್ಸಾ ಮೊತ್ತ ಭಾಳ ಕಡಿಮೆ ಇದೆ ಸರ್. ಓನ್ಲಿ 500 ರೂಪಾಯಿ ಫಾರ್ 4 ಪರ್ಸನ್ಸ್ ಫ್ಯಾಮಿಲಿ. ಆಮೇಲೆ 1,000 ಇನ್ ಸಿಟಿ ಅಂತಿದೆ. ಆಮೇಲೆ ವಿಶೇಷವಾಗಿ ಹೇಳಬೇಕಂದ್ರೆ SC/ST ಸದಸ್ಯರಿಗೆ ಯಾವುದೇ ರೂಪಾಯಿ ಪಾವತಿ ಮಾಡೋಂಗಿಲ್ಲ. ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರವೇ SC/ST ಮತ್ತು ಸದಸ್ಯರ ಒಂದು ವಂತಿಗೆಯನ್ನು ಪಾವತಿಸುತ್ತೆ. ಆಮೇಲೆ ಇಲ್ಲಿವರೆಗೂ ಯಶಸ್ವಿನಿ 86,253 ಫಲಾನುಭವಿಗಳು ಚಿಕಿತ್ಸೆ ಪಡೆದಿದ್ದಾರೆ. ಸುಮಾರು 163 ಕೋಟಿವರೆಗೂ ಇಲ್ಲಿವರೆಗೂ ಟ್ರೀಟ್ಮೆಂಟ್ ಆಗಿದೆ. ಆದ ಕಾರಣ ನಮ್ಮ ರೈತ ಸದಸ್ಯರು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ನೀವು ನಿಮ್ಮ ಹತ್ತಿರದ ಸಹಕಾರ ಸಂಘ ತೆರಳಿಬಿಟ್ಟು ನೀವು ಒಂದು ವಂತಿಗೆಯನ್ನು ಪಾವತಿಸಿಬಿಟ್ಟು ನೋಂದಣಿ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಭದ್ರತೆ ಒಂದು ಖಾತ್ರಿಯನ್ನು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮುಂದೆ ನಿಮಗೆ ಪ್ರತಿ ವರ್ಷ ಇದಂತ ಇದೇ ಥರ ರಿನ್ಯೂವಲ್ ಮಾಡ್ತಾ ಹೋಗ್ಬೇಕಂತ ಬಿಟ್ಟು ಈ ಮುಖಾಂತರ ನಾನು ರೈತರಲ್ಲಿ ಮನವಿ ಮಾಡ್ತಿದ್ದೀನಿ ಸರ್. ತಾವು ಆಗಲೇ ಹೇಳಿದ್ರಿ, ಕೆಲವರಿಗೆ ಮಾಹಿತಿ ಕೊರತೆಯಿಂದ ಇದರಲ್ಲಿ ನೋಂದಣಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಈ ಒಂದು ಇಂಥ ಒಂದು ಸಂದೇಹ ಅಥವಾ ಡೌಟ್ಸ್ ಏನು ನಾವು ಹೇಳ್ತೀವಲ್ಲ, ಇಂಥ ಇದ್ದಾಗ ಯಾರಿಗೆ ಸಂಪರ್ಕ ಮಾಡಿದ್ರೆ ಅವರಿಗೆ ಸರಿಯಾದ ಮಾಹಿತಿ ಸಿಗುತ್ತೆ?
ಸರ್ ಇದು ನಮ್ಮದು ಯಶಸ್ವಿನಿ ಬಗ್ಗೆ ಎಲ್ಲ ಮಾಹಿತಿಯನ್ನು ಒಂದು ನಮ್ಮದು ಸಹಕಾರ ಸಿಂಧು ಅಂತ ಒಂದು ಸಹಕಾರ ಇಲಾಖೆ ವೆಬ್ಸೈಟ್ ಇದೆ ಸರ್. ವೆಬ್ಸೈಟಲ್ಲಿ ಸಂಪೂರ್ಣವಾಗಿ ಈ ಯೋಜನೆದೆಲ್ಲ ಏನು ಮಾನದಂಡಗಳಿದ್ದಾವೆ ಮತ್ತು ಏನು ಷರತ್ತುಗಳಿದ್ದಾವೆ ಮತ್ತು ಯಾವ್ಯಾವ ಟ್ರೀಟ್ಮೆಂಟ್ ಸಿಗ್ತವೆ ಮತ್ತು ಎಷ್ಟು ಅಮೌಂಟ್ ಬರುತ್ತೆ, ಪ್ಯಾಕೇಜ್ ವೈಸ್ ಅಮೌಂಟ್ ಎಷ್ಟು ಅಂತ ಸಂಪೂರ್ಣವಾಗಿ ಲಿಸ್ಟ್ ಇದೆ ಸರ್. ಅಲ್ಲಿಂದ ಅವ್ರು ಮಾಹಿತಿ ಪಡಿಬೋದು. ಅದಲ್ಲದೆ ನಮ್ಮ ಕೋಆಪರೇಟಿವ್ ಸೊಸೈಟಿಯಲ್ಲಿ ಯಾರು ಸೆಕ್ರೆಟರಿ ಇರ್ತಾರೆ ಅವ್ರಿಗೂ ಸಂಪರ್ಕ ಮಾಡಿಬಿಟ್ಟು ಮಾಹಿತಿಯನ್ನು ಪಡಿಬೋದು. ಅದಲ್ಲದೆ ನಮ್ಮೊಂದು ಪ್ರತಿ ತಾಲೂಕಲ್ಲೂ ಸಹಕಾರ ಅಧಿಕಾರಿಗಳು ಇರ್ತಾರೆ ಸರ್. ಅವರೆಲ್ಲರೂ ಸಂಪರ್ಕ ಮಾಡಿಬಿಟ್ಟು ಏನೇ ಡೌಟ್ ಕೇಳ್ಬೋದು. ಇದರ ಹೊರತುಪಡಿಸಿಯೂ ಸರ್ ಒಂದು ಯಶಸ್ವಿನಿ ಟ್ರಸ್ಟ್ ವತಿಯಿಂದ ಒಂದು ಟೋಲ್ ಫ್ರೀ ನಂಬರ್ 1800-309 ಮತ್ತು 3947 ಈ ಟೋಲ್ ಫ್ರೀ ನಂಬರ್ ಕರೆ ಮಾಡಿಬಿಟ್ಟು ತಮ್ದು ಯಾವುದೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು. ಅದಲ್ಲದೆ ನಮ್ಮ ಯಶಸ್ವಿನಿ ಜಿಲ್ಲಾ ಸಂಯೋಜಕರು ಇರ್ತಾರೆ ಸರ್. ಅವ್ರ ಮೊಬೈಲ್ ಸಂಖ್ಯೆನು 9014668737. ಇವರೇ ಸಂಪರ್ಕ ಮಾಡಿಬಿಟ್ಟು ತಮ್ದು ಏನೇ ಸಂದೇಹಗಳಿರಲಿ, ಏನೇ ಡೌಟ್ಸ್ ಇರಲಿ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಸರ್. ರೈತ ಬಾಂಧವರೇ, ಈ ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಟೋಲ್ ಫ್ರೀ ನಂಬರ್ 1800-309-3947 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಅದರ ಜೊತೆಗೆ ಜಿಲ್ಲಾ ಯಶಸ್ವಿನಿ ಸಂಯೋಜಕರವರ ದೂರವಾಣಿ ನಂಬರು ಈ ರೀತಿ ಇದೆ: 9014668737. ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಯಾವುದೇ ಒಂದು ಸಂದೇಹ ಇದ್ದರೆ ಅಲ್ಲಿಂದ ಮಾಹಿತಿಯನ್ನು ಪಡಿಬೋದು. ತುಂಬ ಧನ್ಯವಾದ ಸರ್. ಈ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಎಷ್ಟೆಲ್ಲ ಅನುಕೂಲ ಇದೆ ನಮ್ಮ ರೈತ ಬಾಂಧವರಿಗೆ. ಯೋಜನೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಮನವಿ ಮಾಡ್ಕೊತಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಜನೆ ಕುರಿತಂತೆ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆ ಕುರಿತು ಕಲಬುರಗಿ ಸಹಕಾರ ಇಲಾಖೆಯ ಉಪನಿಬಂಧಕರಾದ ಕಿಶೋರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ. ಸಿದ್ದಣ್ಣ.